ಹಾಯ್ ಎಲ್ಲರಿಗೂ ನಮಸ್ಕಾರ. ಅತಿ ಸುಲಭವಾಗಿ ಜೋಳದಿಂದ ಅಳ್ಳು ಮಾಡೋದು ಹೇಗಂತ ನೋಡೋಣ್ರಿ. ಅಳ್ಳು ಮಾಡಿ ಈ ಥರ ಒಗ್ಗರಣೆ ಕೊಡೋದು ಹೇಗಂತ ನೋಡೋಣ್ರಿ. ಆರೋಗ್ಯಕ್ಕೂ ತುಂಬ ಚಲೋ ರೀ ಇದು. ಮಾಡ್ಕೊಂಡು ಪದೇ ಪದೇ ನಮಗೆ ಬೇಜಾರಾಗಿತ್ತಪ್ಪ ಅವಲಕ್ಕಿ ಮಂಡಕ್ಕಿ ಅಂದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ರೀ. ಮಸ್ತ್ ಟೇಸ್ಟ್ ಇರ್ತವೆ. ಎಲ್ಲಿಗಾರ ಟೂರಿಗೆ ಹೋದಾಗ ತಿನ್ನಕ್ಕೆ ನಡಿತೈತಿ ರೀ. ಮಸ್ತ್ ಕುರುನು ಅಂತಿರ್ತವೆ. ಮಸ್ತ್ ಟೇಸ್ಟ್ ಇರ್ತವೆ ರೀ. ಈ ಥರ ಮಾಡ್ಕೊಂಡು ತಿನ್ಬೋದು ರೀ. ಈಗ ನಾ ಮಾಡೋದು ಪದಾರ್ಥ ಹೆಂಗಂತ ನೋಡೋಣ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನನಗೆ ಒಂದು ಸ್ವಲ್ಪ ನೆಗಡಿ ಹಾದಿ ಗಂಟು ಹಿಡ್ಕೊಂಬಿಟ್ಟೈತೆ ರೀ. ಈಗ ಮಾಡೋದು ಹೇಗಂತ ನೋಡೋಣ್ಬರ್ರಿ. ಈಗ ಇಷ್ಟು ಜೋಳ ತೊಗೊಳೋಣ್ರಿ. ಇವನ್ನ ಪುಡಿ ಹಾಕಿರ್ತಾರಲ್ರಿ, ಪುಡಿ ಹಾಕಿ ಇಟ್ಟಿರ್ತಾರೆ ಜೋಳಕ್ಕೆ. ಇವನ್ನ ಸ್ವಚ್ಛ ಹಸ್ ಮಾಡಿ ಕಾಟನ್ ಅರ್ಬಿಲೆ ಒರೆಸ್ಬೇಕ್ರಿ. ಕಾಟನ್ ಅರ್ಬಿಲೆ ಒರೆಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಇದರಲ್ಲಿ ಪಾಪ್ಕಾರ್ನ್ ಮಾಡೋದು ಹೇಗಂತ ನೋಡೋಣ್ರಿ. ಪಾಪ್ಕಾರ್ನ್ ಮಾಡಿ ಒಗ್ಗರಣೆ ಕೊಡೋದು ನೋಡೋಣ್ರಿ. ಈಗ ಮಾಡೋ ವಿಧಾನ ಹೆಂಗಂತ ನೋಡೋಣ್ಬರ್ರಿ. ಈಗ ಬಾಳೆ ಇಟ್ಟನ್ರಿ ಗ್ಯಾಸ್ ಮ್ಯಾಗ, ಉರಿ ಸಣ್ಣ ಇಟ್ಟನಿ. ಈಗ ಒಂದು ಸ್ವಲ್ಪ ಹಾಕ್ಯಂತ ನೋಡ್ರಿ. ಈ ಥರ ಕಾಟನ್ ಅರಿಬಿ ಇರ್ಬೇಕ್ರಿ. ಕಾಟನ್ ಅರಿಬಿದ್ರೆ ಬಾಳಿಗೆ ಹತ್ಕೊಳಂಗಿಲ್ಲ. ಈ ಥರ ಕಾಟನ್ ಅರಿಬಿ ಇರ್ಬೇಕ್ರಿ. ಈಗ ಹುರಿದು ನೋಡೋಣ ನೋಡ್ರಿ. ಹಿಂಗೆ ಕೈ ಆಡ್ಕೊಂತ ಇರ್ಬೇಕು. ಹಿಂಗೆ ಅರಿವಿ ಮುಚ್ಚಿದ್ರೆ ಅತ್ತಾಗಿತ್ತ ಸಿಡಿಯಲ್ರಿ ಅವು. ಹಿಂಗೆ ಕೈ ಆಡ್ಕೊಂತ ಇರ್ಬೇಕು ನೋಡ್ರಿ. ಸೌಂಡ್ ಕೇಳ್ತಿರ್ಬೇಕು ನಿಮ್ಗೆ ನೋಡ್ರಿ. ಓಸ್ ಹೇಳಾಗ್ತದೆ ನೋಡ್ರಿ. ಹಿಂಗೆ ಕೈ ಆಡ್ಕೊಂತ ಇರ್ಬೇಕು ನೋಡ್ರಿ. ನೋಡ್ರಿ ಈ ಥರ ರೆಡಿ ಹಾಕೋ ನೋಡ್ರಿ. ಕಾಟನ್ ಅರ್ವಿ ತೊಗೊಂಡು ಹಿಂಗೆ ಕೈ ಆಡ್ಬೇಕ್ರಿ. ಹಿಂಗೆ ರೆಡಿ ಆಗ್ಯಾವಲ್ರಿ. ಈಗ ಒಂದು ತಾಟ್ ಹಾಕ್ಯಂದು ಮತ್ತೆ ಹಾಕ್ಯಂತ ತೋರಿಸ್ತೇನೆ ರೀ. ಈಗ ಮತ್ತೊಂದು ಸ್ವಲ್ಪ ನೋಡಿ. ಉರಿ ಜೋರಿಟ್ಟಲ್ಲಿ ನೋಡ್ರಿ ರೆಡಿ ಆದ. ಉರಿ ಜೋರಿಟ್ಟ ಹುರಿಬೇಕ್ರಿ. ಒಂದು ಕೈ ಆಡ್ಬೇಕು. ಕೈ ಆಡ್ಕೊಂತಾನೆ ಇರ್ಬೇಕು, ಇಲ್ಲಕ್ರ ಹತ್ಕೊಂತವ್ರಿ. ಈಗ ಇದೇ ಥರ ಓಸ್ ರೆಡಿ ಮಾಡ್ಕೊಂಬರ್ತೇನೆ ರೀ. ರೆಡಿ ಮಾಡ್ಕೊಂಬಂದು ತೋರಿಸ್ತೇನೆ ರೀ. ನೋಡ್ರಿ ಇಷ್ಟು ಪಾಪ್ಕಾರ್ನ್ ರೆಡಿ ಆದ. ಈಗ ಇವಕ್ಕೆ ಪಾಪ್ಕಾರ್ನ್ ಒಗ್ಗರಣೆ ಕೊಡ್ತಾರಲ್ರಿ, ಹಂಗೆ ಇದಕ್ಕೆ ಒಗ್ಗರಣೆ ಕೊಡೋದು ಹೇಗಂತ ನೋಡೋಣ್ರಿ. ನನಗೂ ಒಂದು ಸ್ವಲ್ಪ ನೆಗಡಿ ಆದತ್ರಿ. ದನಿ ಒಂದು ಸ್ವಲ್ಪ ಚೇಂಜ್ ಆಗೈತಿ. ಆದರೂ ಮಾಡೋದು ಬಿಡೋದು ಬೇಡ ಮಾಡತ್ತೇನೆ ರೀ. ಈಗ ಒಗ್ಗರಣೆ ಕೊಡೋದು ಹೆಂಗಂತ ನೋಡೋಣ್ಬರ್ರಿ. ನೋಡ್ರಿ ಈಗ ಬಾಳೆ ಅದನ್ನ ಇಟ್ಕೊಂಡನಿ ತಿಕ್ಕೊಂಡು. ಇಲ್ಲೊಂದು ಸ್ವಲ್ಪ ಹತ್ಕೊಂಡಂಗೆ ಆಗೈತ್ರಿ. ಅದು ಹುರಿ ಒಂದು ಜೋರು ಉರಿ ಇಟ್ಟು ಹುರಿತೀವಲ್ರಿ, ಅವು ಜೋಳ ಹತ್ಕೊಂಡಿರ್ತಾವೆ. ಅದನ್ನೀಗ ತಿಕ್ಕೊಂಬಂದನ್ರಿ. ಮತ್ತು ಕ್ರಮೇಣ ಹೋಗ್ತದ್ರಿ. ಈಗ ಅದ ಬಾಳೆ ಇಟ್ಟೆ ನೋಡ್ರಿ. ತಿಕ್ಕೊಂಬಂದು ಬಾಳೆನ ಒಗ್ಗರಣೆ ಕೊಡಾಕಿಟ್ಟನಿ. ಈಗ ಪಾಪ್ಕಾರ್ನ್ಗೆ ಒಗ್ಗರಣೆ ಕೊಡೋದು ಹೇಗಂತ ನೋಡೋಣ್ರಿ. ಎಣ್ಣೆ ಹಾಕ್ಯಣ್ರಿ. ಈಗ ಕಾಯ್ಬೇಕು. ಒಂದು ಸ್ವಲ್ಪ ಕಾದಿಂದ ಒಗ್ಗರಣೆ ಕೊಡೋದು ತೋರಿಸ್ತೇನೆ ರೀ. ನೋಡ್ರಿ ಈಗ ಎಣ್ಣೆ ಕಾದೈತಿ. ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಯಂತೇನೆ ರೀ. ಕರಿಬೇವು ಹಾಕ್ಯಂತೇನೆ ರೀ. ಒಂದು 4 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡ್ರಿ. ಮೆಣಸಿನ್ಕಾಯಿ ಹಾಕಿರ್ತೀವಿ. ಈಗ ಈರುಳ್ಳಿ ಹಾಕಿರ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಕೈ ಆಡಬೇಕು. ಆರೋಗ್ಯಕ್ಕೆ ಭಾಳ ಒಳ್ಳೇದು ಇದು. ಜೋಳದಿಂದ ಮಾಡಿರ್ತಾವಲ್ಲ, ಆರೋಗ್ಯಕ್ಕೆ ಒಳ್ಳೇದ್ರಿ. ಈಗ ನೋಡ್ರಿ ಕಲರ್ ಚೇಂಜ್ ಆಗೈತಿ. ಈರುಳ್ಳಿ ಒಂದು ಸ್ಪೂನು ಉಪ್ಪು ಹಾಕ್ಯಂತೇನೆ ರೀ.
ಈಗ ಅದನ್ನು ಸ್ವಲ್ಪ ಕೈ ಆಡ್ಕೊಂತೀನಿ ರೀ. ಈ ಕಲರ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಅರ್ಶಿನ ಪುಡಿ ಹಾಕಬೇಕು. ಒಂದು ಸ್ವಲ್ಪ ಬೆಲ್ಲ ಹಾಕ್ಯಂತೀನಿ ನೋಡಿರಿ. ನಾ ಟಮಾಟೆ ಹಣ್ಣು ಹಾಕಿಲ್ರಿ, ನೀವು ಟಮಾಟೆ ಹಣ್ಣು ಬೇಕಾದ್ರೆ ಹಾಕ್ಯಬೋದು. ಈಗ ಇದು ರೆಡಿ ಆಗೈತ್ರಿ. ಈಗ ಪಾಪ್ಕಾರ್ನ್ ಎಷ್ಟು ಹಿಡಿತೈತೆ ನೋಡಿ ಅಷ್ಟು ಪಾಪ್ಕಾರ್ನ್ ಹಾಕ್ಯಂತೀನಿ ನೋಡಿರಿ. ಈಗ ಇವನ್ನ ಮಿಕ್ಸ್ ಮಾಡ್ಕೊಂತೀನಿ. ಈಗ ನೋಡ್ರಿ ಅಷ್ಟು ಮಿಕ್ಸ್ ಮಾಡೀನಿ. ಈಗ ಮ್ಯಾಕ್ ಕೊತ್ತಂಬರಿ ಹಾಕ್ಯಂತೀನಿ ನೋಡ್ರಿ. ಈಗ ಇವನ್ನ ಮಿಕ್ಸ್ ಮಾಡ್ತಾನೆ ರೀ. ಮಿಕ್ಸ್ ಮಾಡಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತಾನೆ ರೀ. ನೋಡ್ರಿ ಪಾಪ್ಕಾರ್ನ್ ರೆಡಿ ಆಗ್ಯಾವು. ಇದೇ ಥರ ನೀವು ಮನ್ಯಾಗ ಮಾಡ್ಕೊಂಡು ತಿಂದು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತವೆ. ನಾ ಮಾಡಿರಲ್ರಿ ಅದೇ ಥರ ಮಾಡಿ ನೋಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.